ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ರಥಸಪ್ತಮಿ ದಿನದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇಲ್ಲೆಲ್ಲ ರಥಸಪ್ತಮಿ ಆಗಿರೋದ್ರಿಂದ ರಂಗೋಲಿ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ನಾನು ಲಾಸ್ಟ್ ಇಯರಲ್ಲೇ ಹೇಳಿದ್ದೀನಿ ಯಾವ್ಯಾವ ರೀತಿ ನಾವು ಪದ್ಧತಿಗಳನ್ನೆಲ್ಲ ಮಾಡ್ತೀವಿ, ಸ್ನಾನದಿಂದ ಹಿಡ್ದು ಅರ್ಘ್ಯ ಕೊಡೋದ್ರಿಂದ ಹಿಡ್ದು ಎಲ್ಲ ಮಾಡ್ತೀವಿ ಅನ್ನೋದನ್ನ ನಾನು ಲಾಸ್ಟ್ ಟೈಮೇ ತುಂಬ ಬಿಡಿಯಾಗಿ ಹೇಳ್ಕೊಟ್ಟಿದ್ದೀನಿ, ತೋರಿಸು ಕೂಡ ಇದ್ದೀನಿ. ಸೊ ಇವಾಗ ನಾನು ಅದನ್ನೆಲ್ಲ ಡೀಟೇಲಾಗಿ ತೋರ್ಸೋಕ್ಕೆ ಹೋಗಲ್ಲ. ಜಸ್ಟ್ ಹಾಗೇನೆ ನಾನು ಲಾಸ್ಟ್ ಟೈಮಲ್ಲಿ ಏನೇನು ಆಯಿತು ಅನ್ನೋದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಾನು ಲಕ್ಷ್ಮೀಕಾಂತನ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ತುಂಬ ಚೆನ್ನಾಗಿ ತೇರು ಎಳಿತಾರೆ. ಅಂದರೆ ತೇರು ಗರುಡ ಬಂದು 3 ಸುತ್ತಿ ಆಮೇಲೆ ತೇರು ಮೂವ್ ಆಗೋದು, ಅಲ್ಲಿವರೆಗೂ ಮೂವ್ ಆಗಲ್ಲ. ಸೊ ಅದ್ರದ್ದು ಎಲ್ಲಾನು ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಆ್ಯಡ್ ಮಾಡಿದ್ದೆ. ಹಾಗೆಯೇ ಅದ್ರ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋದು. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡ್ಬೋದು. ಸೊ ಇವಾಗ ನಾನು ಮನೆಯಲ್ಲಿ ಯಾವ್ಯಾವ ರೀತಿ ನಾನು ಇವತ್ತು ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಹೈಲೈಟ್ಸ್ ಮಾತ್ರ ತೋರಿಸ್ತಾ ಹೋಗ್ತೀನಿ. ಇದೊಂದು ಚಿಕ್ಕ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್, ಅಷ್ಟೇ. ಹಾಗೆಯೇ ನಾನು ನೈವೇದ್ಯಕ್ಕೆ ಬಂದು ಜಸ್ಟ್ ಸಕ್ಕರೆ ಇಟ್ಟಿದ್ದೀನಿ. ಸಪ್ರೇಟಾಗಿ ಸಕ್ಕರೆ ಮಾಡಿ ಇಟ್ಕೊಂಡಿರ್ತಾರಲ್ಲ ಮನೆಯಲ್ಲಿ, ಅದನ್ನು ಇಟ್ಟಿದ್ದೀನಿ. ಅಂದರೆ ಸಕ್ಕರೆ ಮಾಡಿಟ್ಕೊಂಡಿದ್ದಾರಲ್ಲ ಇನ್ ದ ಸೆನ್ಸ್ ಅಂದರೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿರ್ತಾರಲ್ಲ ದೇವ್ರಿಗೆ ಅಂತಲೇ, ಅದನ್ನ ಎಂದಲೂ ಮಾಡ್ದಂಗೆ ಆ ಸಕ್ಕರೆನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಬಂದು ಏನು ಇದು ಗೋಧಿದು ಏನಾದ್ರು ಪಾಯಸ ಹುಗ್ಗಿ ಆ ಥರ ಏನಾದ್ರು ಮಾಡ್ಬೋದು. ಬಟ್ ನನಗೆ ಟೈಮ್ ಇಲ್ಲ ಅಂತ ನಾನು ಇದು ಮಾತ್ರ ಮಾಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಸೊ ಇವಾಗ ನಾನು ರಥಸಪ್ತಮಿ ಆಗಿರೋದ್ರಿಂದ ತೇರು ಎಲ್ಲ ಬರ್ಕೊಂಡು 18 ಗೆಜ್ಜಸ್ತ್ರ ಅಂದರೆ 18ದ್ದು ಗೆಜ್ಜಸ್ತ್ರ ಹಾಕಿ 2 ಇದನ್ನ ಇಟ್ಟಿದ್ದೀನಿ. ಅಂದರೆ ಆ ಕಡೆ ಈ ಕಡೆ ಇಟ್ಟಿದ್ದೀನಿ, ಎಲ್ಲ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ನಾನು ಮನೆ ದೇವ್ರನ್ನೆಲ್ಲ ಪೂಜೆ ಮಾಡಿಕೊಂಡು ಅದಾದಮೇಲೆ ನಾನು ಮಾಡ್ಕೊತಾ ಹೋಗಿದ್ದೀನಿ ಈ ಪೂಜೆನ. ಸೊ ಅದಕ್ಕೆ ನೀವು ಸೂರ್ಯಂದು ಡಯಾಗ್ರಾಮ್ ಬಿಡ್ಸೋಕ್ಕೆ ಬಂದರೆ, ಅದು ಮನುಷ್ಯನ ಥರದ್ದು ಬಿಡ್ಸೋಕ್ಕೆ ಬಂದರೆ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ಕೂಡ ಹಾಕ್ಕೋಬೋದು. ಇದನ್ನು ಇಲ್ಲೂ ಕೂಡ ಹಾಕ್ಬೋದು ಮತ್ತು ತುಳಸಿ ಕಟ್ಟೆಯಲ್ಲಿ ಕೂಡ ಹಾಕ್ಬೋದಾಗಿರುತ್ತೆ. ಸೊ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಅಲ್ಲಿ ಸ್ವಲ್ಪ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ನಾನು ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಎಲ್ಲ ಪೂಜೆ ಎಲ್ಲ ಆಗಿದೆ ಫ್ರೆಂಡ್ಸ್. ನಾನಿವಾಗ ಡೀಟೈಲಾಗಿ ಒಂದು ವಿಡಿಯೋ ಹಾಕ್ತೀನಿ. ಅದರಲ್ಲಿ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಯಾವ್ಯಾವ ರೀತಿ ನಾವು ಪದ್ಧತಿಗಳನ್ನ ಮಾಡ್ಕೋಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಡೀಟೈಲಾಗಿ ತೋರಿಸ್ತಾ ಹೋಗಿದ್ದೀನಿ ಫ್ರೆಂಡ್ಸ್. ಇವಾಗ ಪೂಜೆ ಮಾಡ್ಕೊಂಬಿಡೋಣ. ನಾನು ಮೊದಲೇ ಹೇಳ್ದಂಗೆ ನಾನು ಮನೆ ದೇವ್ರ ಪೂಜೆ ಎಲ್ಲ ಮೊದಲೇ ಮಾಡಿ ಮುಗಿಸಿದ್ದೀನಿ. ಅದಾದಮೇಲೆ ಸ್ಟೆಪ್ಪು ಇದಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಇದಾದಮೇಲೆ ಅರ್ಘ್ಯ ಕೊಡ್ತೀನಿ. ಅರ್ಘ್ಯ ಕೊಟ್ಟಾದಮೇಲೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ಏನು ಈ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಸೊ ಇದು ನಾನಿದು ಮಣೆ ಬಂದು ಯಾವುದಕ್ಕೂ ಉಪಯೋಗಿಸ್ಕೊಂಡಿರಬಾರ್ದು. ಅಂದರೆ ಯಾವುದೇ ಊಟಕ್ಕಾಗಲಿ ತಿಂಡಿಗಾಗಲಿ ಉಪಯೋಗಿಸ್ಕೊಂಡಿರಬಾರ್ದು. ಅದಕ್ಕೆ ಮಾತ್ರ ಉಪಯೋಗಿಸ್ಕೋಬೇಕಾಗಿರೋದ್ರಿಂದ, ಅಂದರೆ ದೇವ್ರ ಪೂಜೆಗೆ ಮಾತ್ರ ಉಪಯೋಗಿಸ್ಕೋಬೇಕಾಗಿರೋದ್ರಿಂದ ನಾನು ಅದನ್ನು ಉಪಯೋಗಿಸ್ಕೊಂಡಿದ್ದೀನಿ ಅಷ್ಟೇನೆ. ಅದ್ರ ಬಿಟ್ಟರೆ ಇನ್ನು ಆ ಕಡೆ ಈ ಕಡೆ ದೀಪ ಹಚ್ಚಿರೋದೆಲ್ಲನೂ ಕೂಡ ಸ್ಪೆಷಲಿ ಅಂದರೆ ಮನೆ ದೇವ್ರದ್ದು ಬಿಟ್ಟು ಸಪ್ರೇಟಾಗಿ ಸ್ಪೆಷಲಾಗಿ ಮಾಡ್ತಾರಲ್ಲ ಅದನ್ನು ಮಾಡ್ಕೊಂಡಿರೋದು. ಈಗ ಆರತಿ ಬೆಳಗಿ ನೈವೇದ್ಯ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಸೊ ಇದು ಲಾಸ್ಟಲ್ಲಿ ನಾನು ವಿಡಿಯೋ ಮೊದಲೇ ಹೇಳಿದಾಗೆ ಕಂಪ್ಲೀಟಾಗಿ ವಿಡಿಯೋ ಎಲ್ಲ ಆ್ಯಡ್ ಮಾಡಿರ್ತೀನಿ. ಯಾವ ರೀತಿ ನಾನು ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆಯಿಂದ ಪ್ರೋಸೆಸ್ ಯಾವ ರೀತಿ ಇದೆ ಅನ್ನೋದನ್ನ ನಾನು ಕಂಪ್ಲೀಟಾಗಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ನೀವು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಪ್ಲೀಸ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಲಾಸ್ಟಿಗೆ ಬಾಯ್ ಹೇಳಬೇಕು. ಸೊ ಇವಾಗ ಮಧ್ಯದಲ್ಲೇ ಬಾಯ್ ಹೇಳ್ತಾ ಇದ್ದೀನಿ. ಇದಾದಮೇಲೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಫ್ರೆಂಡ್ಸ್. ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗ ನಮಗೆ ಕಣ್ಣಿಗೆ ಕಾಣುವ ದೇವರೆಂದರೆ ಅವರೇ ಸೂರ್ಯದೇವ. ನೀವೆಂದಾದರೂ ಗಮನಿಸಿದ್ದೀರಾ ಸೂರ್ಯದೇವರಿಗೆ 7 ಬಣ್ಣಗಳಿರೋ ಕುದುರೆಲೇ ಯಾಕೆ ಬರ್ತಾರೆ ಅಂತ? ಇದರ ಹಿಂದೆ ವೈಜ್ಞಾನಿಕ ಕಾರಣನೇ ಇದೆ. ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕಶ್ಯಪ ಋಷಿಗಳು ಮತ್ತೆ ಅದಿತಿಯ ಮಗನಾಗಿ ಜನಿಸಿದವನೇ ಈ ಸೂರ್ಯದೇವ. ಈ ಸೂರ್ಯದೇವ ಪ್ರಯಾಣಿಸುವ ರಥಕ್ಕೆ ಒಂದೇ ಚಕ್ರ, ಅದುವೇ ಕಾಲಚಕ್ರ. ಈ ಚಕ್ರದಲ್ಲಿರುವ 12 ಕಡ್ಡಿಗಳನ್ನು 12 ರಾಶಿಗಳು ಮತ್ತು 12 ತಿಂಗಳುಗಳಿಗೆ ಹೋಲಿಸುತ್ತಾರೆ. ಈ ನಮ್ಮ ಸೂರ್ಯದೇವರಿಗೆ ಯಾವುದೇ ರಜೆಯೂ ಇಲ್ಲ, ವಿಶ್ರಾಂತಿಯೂ ಇಲ್ಲ. ಕಾಮನ ಬಿಲ್ಲಿನಲ್ಲಿರುವ ಈ 7 ಬಣ್ಣಗಳೇ ಈ 7 ಕುದುರೆಗಳ ಬಣ್ಣವಾಗಿದೆ. ಸೂರ್ಯದೇವರ ರಥದ ಸಾರಥಿಯಾಗಿ ಅರುಣದೇವರು ಬರುತ್ತಾರೆ. ಸೂರ್ಯನು ಉದಯಿಸುವಾಗ ಮುಂಜಾನೆ ಕೆಂಪನೆ ಕಾಣುವ ಬೆಳಕೇ ಈ ಅರುಣ. ನಮ್ಮ ಶರೀರವೂ ಸಹ ಇದೇ ರಥದ ತರಾನೇ. ಅದರಲ್ಲಿ ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಬುದ್ಧಿ ಮತ್ತು ಮನಸ್ಸೆಂಬ ಜ್ಞಾನೇಂದ್ರಿಯಗಳನ್ನು ಈ 7 ಕುದುರೆಗಳಿಗೆ ಹೋಲಿಸಿ ಹೇಳುತ್ತಾರೆ. ಈ ಇಂದ್ರಿಯಗಳನ್ನು ಸರಿಯಾದ ಲಗಾಮಿನಲ್ಲಿ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋದರೆ ನಮಗೆ ಸೂರ್ಯದೇವರ ಹಾಗೆ ಪ್ರಕಾಶಮಾನವಾದ ಉಜ್ವಲ ಭವಿಷ್ಯ ನಮ್ಮದಾಗುತ್ತದೆ ಎನ್ನುವುದೇ ಇದರ ಒಳ ಅರ್ಥ.
ರಥಸಪ್ತಮಿಯ ದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ನದಿ ನೀರು ಅಥವಾ ಬಾವಿಯ ನೀರಿನಲ್ಲಿ ಎಕ್ಕದ ಎಲೆಯ ಸ್ನಾನ ಮಾಡಿ ಈ ಹೊಸ ಸಂವತ್ಸರದ ಮೊದಲಲ್ಲಿ ಆ ಪ್ರತ್ಯಕ್ಷ ದೇವನಾದ ಸೂರ್ಯದೇವನಲ್ಲಿ ಮನಸಾರೆ ಪ್ರಾರ್ಥಿಸಿ, ಸೂರ್ಯದೇವ, ನಿನ್ನ ರಥ ಸಾಗುವ ಹಾದಿಯಲ್ಲಿ ಕಷ್ಟ ಸುಖ ಏನೇ ಇದ್ದರೂ ನಿನ್ನ ರಥ ನಡೆಯುವ ತರಾನೇ ನನ್ನ ಜೀವನದ ರಥವನ್ನು ನಿನ್ನ ಜೊತೆ ನಡೆಸಿಕೊಂಡು ಹೋಗುವಂತೆ ಆಶೀರ್ವದಿಸು. ಅದರ ಜೊತೆಗೆ ಆರೋಗ್ಯ, ಆಯಸ್ಸು, ನೆಮ್ಮದಿ ಮತ್ತು ಎಲ್ಲಾ ಭಾಗ್ಯವನ್ನು ಕರುಣಿಸು ಎಂದು ಮನಸಾರೆ ಪ್ರಾರ್ಥಿಸೋಣ.